9 ಪ್ರಕರಣಗಳ ಖತರ್ನಾಕ್ ಜೋಡಿ ಬಲೆಗೆ 20 ಲಕ್ಷ ಮೌಲ್ಯಯುತ ವಸ್ತುಗಳನ್ನು ವಶಕ್ಕೆ ಪಡೆದ ಸಿದ್ದಾಪುರ ಸೂಪರ್ ಕಾಪ್ಸ್. ಸಿದ್ದಾಪುರ ಪೊಲೀಸರು ಬಹು ಅಪರಾಧ ಪ್ರಕರಣಗಳ ಖತರ್ನಾಕ್ ಕಳ್ಳ ಜೋಡಿಯನ್ನು ಬಂಧಿಸಿದ್ದಾರೆ. ಇವರುಗಳಿಂದ 20 ಲಕ್ಷ ಮೌಲ್ಯಯುತ ವಸ್ತುಗಳ ಜಪ್ತಿ ಕಾರ್ಯವೂ ನಡೆದಿದೆ. ಅಂದಹಾಗೆ ಸಿದ್ದಾಪುರ ಠಾಣಾ ಸರಹದ್ದಿನ 2ನೇ ಹಂತದಲ್ಲಿನ ಕನಕಪಾಳ್ಯದ ವೃತ್ತಿಪರ ಮನೆ ಕೆಲಸದವರ ಮನೆಯಲ್ಲಿ ಹಗಲು ಕಳ್ಳತನ ಪ್ರಕರಣ ದಾಖಲಾಗಿತ್ತು. ತ್ವರಿತ ತನಿಖೆಯಿಂದಾಗಿ ಜಯನಗರದ ದಯಾನಂದ ನಗರ ಸ್ಲಂ ಬಳಿ ಓರ್ವ ವ್ಯಕ್ತಿಯನ್ನು ಹಿಡಿತಕ್ಕೆ ಪಡೆಯಲಾಯಿತು. ವಿಚಾರಣೆಯಲ್ಲಿ ಆರೋಪಿಯು ಬಾಯ್ಬಿಟ್ಟಿದ್ದು ಸ್ಫೋಟಕ ಸತ್ಯ ಮಾಲೆಗಳನ್ನು. ಸಿದ್ದಾಪುರ ಪೊಲೀಸ್ ಠಾಣೆಯವರು ನಮ್ಮ ದಕ್ಷಿಣ ವಿಭಾಗದಲ್ಲಿ ಕಳ್ಳತನ ಮಾಡಿರ್ತಕ್ಕಂತಹ ಆರೋಪಿಗಳು, ಜೊತೆಗೆ ದ್ವಿಚಕ್ರ ವಾಹನಗಳನ್ನು ಕಳ್ಳತನ ಮಾಡಿರ್ತಕ್ಕಂಥವರು, ಮೊಬೈಲ್ ಸುಲಿಗೆ ಮಾಡಿರ್ತಕ್ಕಂತಹ ಈ ಆರೋಪಿಗಳನ್ನು 2 ವ್ಯಕ್ತಿಗಳನ್ನು ಬಂಧಿಸಿ ಅವರಿಂದ 179 ಗ್ರಾಂ ಚಿನ್ನಾಭರಣ, 570 ಗ್ರಾಂ ಬೆಳ್ಳಿಯ ವಸ್ತುಗಳು, 5 ಮೊಬೈಲ್ ಫೋನ್ಗಳು ಹಾಗೂ 4 ದ್ವಿಚಕ್ರ ವಾಹನಗಳನ್ನು ವಶಪಡಿಸಿಕೊಂಡಿದ್ದಾರೆ. ಇವುಗಳ ಒಟ್ಟು ಮೌಲ್ಯ ಸುಮಾರು 20 ಲಕ್ಷ. ಘಟನೆ ಪ್ರಾರಂಭ ಆಗಿರ್ತಕ್ಕಂಥದ್ದು ಜಯನಗರ 2ನೇ ಹಂತದ ಕನಕಪಾಳ್ಯದಲ್ಲಿರ್ತಕ್ಕಂಥ ಫಿರ್ಯಾದಿದಾರರು ಮನೆ ಕೆಲಸಕ್ಕೆ ಅಂತ ಹೇಳಿ ಹೊರಗಡೆ ಹೋದಂತಹ ಸಂದರ್ಭದಲ್ಲಿ ಇದು ಆಗಿರ್ತಕ್ಕಂಥದ್ದು. ನವೆಂಬರ್ 24ರಂದು ಹೊರಗಡೆ ಹೋಗಿರ್ತಕ್ಕಂಥ ಸಂದರ್ಭದಲ್ಲಿ ಮನೆಯಲ್ಲಿಟ್ಟಿರ್ತಕ್ಕಂತಹ ಈ ವಾಪಸ್ ಬಂದಾಗ ಮನೆಯ ಡೋರ್ ಲಾಕನ್ನು ಬ್ರೇಕ್ ಮಾಡಿ ಈ ಚಿನ್ನಾಭರಣಗಳನ್ನು ಕಳ್ಳತನ ಮಾಡಿರ್ತಕ್ಕಂಥದ್ದು ಕಂಡುಬಂದು ಅದರ ಮೇಲೆ ದೂರನ್ನು ಕೊಟ್ಟಿರ್ತಾರೆ. ತನಿಖೆಯನ್ನು ಕೈಗೊಂಡ ಪೊಲೀಸರು ಇದೇ ತಿಂಗಳ 7ನೇ ತಾರೀಕಿನಂದು ಜಯನಗರ ವ್ಯಾಪ್ತಿಯ ಒಂದು ಸ್ಲಂನಲ್ಲಿ ಓರ್ವ ವ್ಯಕ್ತಿಯನ್ನು ಬಂಧಿಸಿ ಆತನಿಂದ ಕೂಲಂಕುಷ ವಿಚಾರಣೆ ಮೇಲೆ ಈ ಎಲ್ಲ ಚಿನ್ನಾಭರಣಗಳನ್ನು, ವಾಹನಗಳನ್ನು ರಿಕವರಿ ಮಾಡಿದ್ದಾರೆ. ಒಟ್ಟಾರೆ ಈ ಪ್ರಕರಣದಲ್ಲಿ 2 ಆರೋಪಿಗಳು ಶಾಮೀಲಾಗಿದ್ದು 2 ಕೂಡ MOB ಆರೋಪಿಗಳಾಗಿರುತ್ತಾರೆ ಮತ್ತು ಅವರಿಂದ ಪೊಲೀಸರು ಒಟ್ಟು 179 ಗ್ರಾಂ ಚಿನ್ನಾಭರಣ, 570 ಗ್ರಾಂ ಬೆಳ್ಳಿಯ ವಸ್ತುಗಳು, 5 ಮೊಬೈಲ್ ಫೋನ್ಗಳು, 4 ದ್ವಿಚಕ್ರ ವಾಹನಗಳನ್ನು ವಶಪಡಿಸಿಕೊಂಡಿದ್ದಾರೆ. ಇವುಗಳಿಂದ ಸಿದ್ದಾಪುರ ಪೊಲೀಸ್ ಠಾಣೆಯ 3 ಮನೆ ಕಳವು ಪ್ರಕರಣಗಳು ಮತ್ತು 1 ಗಮನ ಬೇರೆಡೆ ಸೆಳೆದು ಚಿನ್ನ ಸರಕಳು ಮಾಡಿರ್ತಕ್ಕಂಥದ್ದು, 1 ದ್ವಿಚಕ್ರ ವಾಹನ ಕಳ್ಳತನ ಆಗಿರ್ತಕ್ಕಂಥದ್ದು, ಆಡುಗೋಡಿ ಪೊಲೀಸ್ ಠಾಣೆಯ 1 ಮನೆ ಕಳ್ಳತನ ಪ್ರಕರಣ ಮತ್ತು 1 ದ್ವಿಚಕ್ರ ವಾಹನ ಕಳ್ಳತನ ಪ್ರಕರಣ, ಕಬ್ಬನ್ ಪಾರ್ಕ್ ಪೊಲೀಸ್ ಠಾಣೆಯ 1 ದ್ವಿಚಕ್ರ ವಾಹನ ಕಳ್ಳತನ ಪ್ರಕರಣ, ಅಲ್ಸೂರು ಗೇಟ್ ಪೊಲೀಸ್ ಠಾಣೆಯ 1 ದ್ವಿಚಕ್ರ ವಾಹನ ಕಳ್ಳತನ ಪ್ರಕರಣ, ಹೀಗೆ ಒಟ್ಟು 9 ಪ್ರಕರಣಗಳು ಇದರಲ್ಲಿ ಪತ್ತೆಯಾಗಿದ್ದಾವೆ. ಇದು ಒಂದು ಉತ್ತಮ ಕಾರ್ಯಾಚರಣೆಯನ್ನು ಸಿದ್ದಾಪುರ ಪೊಲೀಸ್ ಠಾಣೆಯವರು ಮಾಡಿದ್ದಾರೆ. ಅವರಿಗೆ 10,000 ರೂಪಾಯಿಗಳ ಬಹುಮಾನವನ್ನು ನಾನು ಘೋಷಿಸ್ತಾ ಇದ್ದೀನಿ. ಆರೋಪಿಯು ಮತ್ತೋರ್ವ ಸಹಚರನ ಬಗ್ಗೆ ತಿಳಿಸಿದ್ದು, ಇವರಿಬ್ಬರೂ ಸೇರಿ 4 ದ್ವಿಚಕ್ರ ವಾಹನ ಮತ್ತು 5 ಮೊಬೈಲ್ ಫೋನ್ ಸುಲಿಗೆ ಮಾಡಿರುವುದಾಗಿ ಮಾಹಿತಿ ನೀಡಿದ್ದಾನೆ. ಅದೇ ದಿನ ಆರೋಪಿಯ ಬಳಿಯಲ್ಲಿದ್ದ 4 ಗ್ರಾಂ ಚಿನ್ನದ ಉಂಗುರವನ್ನು ಪೊಲೀಸರು ವಶಕ್ಕೆ ಪಡೆದರು. ಈ ಆರೋಪಿಗಳಿಂದ ಸಿದ್ದಾಪುರ ಠಾಣೆಯ 3 ಮನೆ ಕಳುವು, 1 ಸರಕಳವು ಮತ್ತು 1 ದ್ವಿಚಕ್ರ ಕಳುವು ಪ್ರಕರಣಗಳು ಪತ್ತೆಯಾಗಿವೆ. ಆಡುಗೋಡಿ ಠಾಣೆಯ ಮನೆಗಳ್ಳತನದ ಜೊತೆಗೆ ಕಬ್ಬನ್ ಪಾರ್ಕ್ ಪೊಲೀಸ್ ಠಾಣೆ ಮತ್ತು ಹಲಸೂರು ಗೇಟ್ ಠಾಣೆಯ ತಲಾ 1 ದ್ವಿಚಕ್ರ ವಾಹನ ಕಳುವು ಪ್ರಕರಣ ಸೇರಿದಂತೆ ಒಟ್ಟು 9 ಪ್ರಕರಣಗಳು ಪತ್ತೆಯಾಗಿವೆ. ಈ ಕಾರ್ಯಾಚರಣೆಯನ್ನು ದಕ್ಷಿಣ ವಿಭಾಗದ ಉಪ ಪೊಲೀಸ್ ಆಯುಕ್ತರಾದ ಶ್ರೀ ಲೋಕೇಶ್ ಬಿ ಜಗಲಾಸರ್ IPS ಮತ್ತು ಜಯನಗರ ಉಪವಿಭಾಗದ ಸಹಾಯಕ ಪೊಲೀಸ್ ಆಯುಕ್ತರಾದ ಶ್ರೀ ನಾರಾಯಣಸ್ವಾಮಿ V ಅವರ ಮಾರ್ಗದರ್ಶನದಲ್ಲಿ ಸಿದ್ದಾಪುರ ಪೊಲೀಸ್ ಠಾಣೆಯ ಪೊಲೀಸ್ ಇನ್ಸ್ಪೆಕ್ಟರ್ ಶ್ರೀ ಮೋಹನ್ D ಪಟೇಲ್ ಮತ್ತವರ ತಂಡ ಪ್ರಕರಣವನ್ನು ಪತ್ತೆ ಮಾಡುವಲ್ಲಿ ಯಶಸ್ವಿಯಾಗಿರುತ್ತಾರೆ. ವರದಿ ಮೋಹನ್ ಕುಮಾರ್ ಎಸ್ ನಾಯ್ಕ್.